ಪಾವಗಡದಲ್ಲಿ ಜನವರಿ 3ಕ್ಕೆ ಸಾವಿತ್ರಿಬಾಯಿ ಫೂಲೆ ಜಯಂತಿ, ಕಾರ್ಮಿಕರ ಜಾಗೃತಿ ಜಾಥಾ. ಪಾವಗಡ ಅಕ್ಷರದವ್ವ ಸಾವಿತ್ರಿಬಾಯಿ ಫೂಲೆ ಅವರ 195ನೇ ಜನ್ಮ ದಿನಾಚರಣೆಯನ್ನು ಜನವರಿ 3ರಂದು ಗುರುಭವನದಲ್ಲಿ ತಮಟೆ ಗ್ರಾಮೀಣ ಕೂಲಿ ಕಾರ್ಮಿಕ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಸಂಸ್ಥಾಪಕ ಕಾರ್ಯದರ್ಶಿ ಡಾಕ್ಟರ್ ಕೆಬಿ ಓಬಳೇಶ್ ತಿಳಿಸಿದ್ದಾರೆ. ಕಾರ್ಮಿಕ ಕುಟುಂಬಗಳಲ್ಲಿ ಸಂಘಟನಾತ್ಮಕ ಅರಿವು ಮೂಡಿಸುವ ಉದ್ದೇಶದಿಂದ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ಹಳೆ ಬಸ್ ನಿಲ್ದಾಣದಿಂದ ಗುರುಭವನದವರೆಗೆ ಬೃಹತ್ ಜಾಗೃತಿ ಜಾಥಾ ನಡೆಯಲಿದೆ. ಈ ಸಂದರ್ಭದಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಮುಂದುವರಿಕೆ, 175 ದಿನಗಳ ಕೂಲಿ ಗ್ಯಾರಂಟಿ ಹಾಗೂ ದಿನಗೂಲಿ 500 ರು ಹೆಚ್ಚಳ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟು ಜಾಥಾ ನಡೆಯಲಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಮಿಕರು ಭಾಗವಹಿಸಬೇಕೆಂದು ಮನವಿ ಮಾಡಲಾಗಿದೆ. ಈ ವೇಳೆ ಮುಖಂಡರಾದ ಸಿಕೆ ತಿಪ್ಪೇಸ್ವಾಮಿ, ಪೆದ್ದಣ್ಣ, ನರಸಿಂಹಮೂರ್ತಿ, ದಂಡೋರ ಹನುಮಂತರಾಯಪ್ಪ, ಟಿ ವೆಂಕಟರಮಣ, ಮಂಗಳವಾಡ ಹನುಮಂತರಾಯ, ಕೆಪಿ ಲಿಂಗಣ್ಣ, ಚಿನ್ನಮ್ಮನಹಳ್ಳಿ ವೆಂಕಟರಮಣ, ಹೊಸಹಳ್ಳಿ ಮಲ್ಲಿಕಾರ್ಜುನ್, ಸಿಂಹರಾಜು, ಸಂಘಟನಾ ಸಂಯೋಜಕರಾದ ರಾಮಕೃಷ್ಣ, ವೆಂಕಟೇಶ್ ಕೆ ಹಾಗೂ ಮಮತಾ, ಜ್ಯೋತಿ, ನಾಗರಾಜು, ಭಾಗ್ಯಮ್ಮ ಉಪಸ್ಥಿತರಿದ್ದರು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆನ ತಿದ್ದುಪಡಿ ಮಾಡಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆ ಅಂತೇಳಿ ತಂದಿದ್ದಾರೆ. ಅದರಲ್ಲಿ ಅನೇಕ ರೀತಿಯ ಲೋಪದೋಷಗಳಿದ್ದಾವೆ. ಬಡವರು ಉದ್ಯೋಗ ನಮ್ಮ ಹಕ್ಕು ಅಂತ ಕೇಳೋಕ್ಕೆ ಇಲ್ಲ. ಈ ಹಿಂದೆ ಉದ್ಯೋಗ ಖಾತ್ರಿ ಕಾಯ್ದೆ ಅಂತ ಇತ್ತು. ಆ ಖಾತ್ರಿನ ತೆಗೆದುಬಿಟ್ಟು ಉದ್ಯೋಗ ರೋಜ್ಗಾರ್ ಯೋಜನೆ ಅಂತ ಮಾಡಿದ್ದಾರೆ. ಅದು ಇಡೀ ಭಾರತ ದೇಶದ ಬಡವರಿಗೆ, ಕೂಲಿ ಕಾರ್ಮಿಕರಿಗೆ, ಬರೇ ದಲಿತರಿಗಲ್ಲ, ಎಲ್ಲ ಕೂಲಿ ಕಾರ್ಮಿಕರಿಗೂ ಒಂದು ರೀತಿ ಅನ್ಯಾಯ ಆಗ್ತಾ ಇದೆ. ಅದರ ವಿರುದ್ಧನೂ ಧ್ವನಿ ಎತ್ತಬೇಕು ಅಂತಕ್ಕಂಥ ಒಂದು ಉದ್ದೇಶನ ಇಟ್ಕೊಂಡಿದ್ವಿ. ಅದ್ರ ಜೊತೆಗೆ ಜನವರಿ 3ನೇ ತಾರೀಕು ತಮಗೆಲ್ಲ ಗೊತ್ತಿರೋದಂಗೆ ನಮ್ಮ ದೇಶದ ಪ್ರಪ್ರಥಮ ಮಹಿಳಾ ಶಿಕ್ಷಕಿ ಮತ್ತು ನಮ್ಮ ದೇಶದಲ್ಲಿ ಮಹಿಳೆಯರಿಗೆ ಶಾಲೆ ತೆರೆದಂಥ ಅಕ್ಷರದವ್ವ ಸಾವಿತ್ರಿಬಾಯಿ ಫೂಲೆ ಅವರ ಬರ್ತ್ಡೇ ಇದೆ. ಆ ಒಂದು ಹುಟ್ಟುಹಬ್ಬವನ್ನು ನಾವು ಆಚರಣೆ ಮಾಡಬೇಕು ಅಂತ ಅಂದ್ಕೊಂಡು ಆವತ್ತಿನ ದಿವಸ ಒಂದು ಜಾಗೃತಿ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ. ಈ ಜಾಗೃತಿ ಸಮಾವೇಶಕ್ಕೆ ತಮ್ಮನ್ನೆಲ್ಲ ಕಾರ್ಯಕ್ರಮಕ್ಕೆ ಆಹ್ವಾನಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಪತ್ರಿಕಾಗೋಷ್ಠಿ ಕರೆದುಬಿಟ್ಟು ಪತ್ರಿಕಾಗೋಷ್ಠಿ ಮೂಲಕ ತಮಗೆಲ್ಲರಿಗೂ ಆಹ್ವಾನ ನೀಡ್ತಾ ಇದ್ವಿ. ತಾವು ದಯವಿಟ್ಟು ಎಲ್ಲರೂ ವಿಜಯ ಧ್ವಜ ಟಿವಿ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.